ಇಲ್ಲಿ ಟೌನಲ್ಲಿ ಇದ್ದಣ್ಣ. ಟೌನಲ್ಲಿ ಹತ್ರ ಇರೋದಾ? ಹ್ಞೂ ಅಣ್ಣ. ನಿಮ್ದು ಯಾವ್ದು ಗಾಡಿ? ETS ಅಣ್ಣ. ಓಕೆ, ನೀವು ನಾನು ಯಾವ್ದು? ಇದು ಕರೋನಾ ಮುಂಚೆ ಗಾಡಿ ಓಡಿಸ್ತಾ ಇದ್ದೆ ಅಣ್ಣ. ಆಮೇಲೆ ಕರೋನಾ ಆದ್ಮೇಲೆ ಓಡಿಸಿಲ್ಲ ಅಣ್ಣ. ಈಗ ಒಂದು ವರ್ಷದಿಂದ ಒಂದು ಸ್ವಲ್ಪ ಸ್ಟ್ರೋಕ್ ಆಗ್ಬಿಟ್ಟಿತ್ತಣ್ಣ. ಹಾ. ಅವಾಗೆಲ್ಲ ಟ್ರಾವೆಲ್ಸ್ ಅಲ್ಲಿ ಓಡಿಸ್ತಿದ್ದೆ. ಕರೋನಾದಲ್ಲಿ ಸ್ವಲ್ಪ ಇದು ಮನೇಲಿದ್ದು, ಈಗ ಜಸ್ಟ್ ತಗೊಂಡು ಒಂದು ವರ್ಷ ಆಯ್ತಣ್ಣ. ಹಾ. ಸ್ಟ್ರೋಕ್ ಆಗ್ಬಿಟ್ಟಿತ್ತು, ಒಂದು ವರ್ಷ ಮನೇಲೇ ಇದ್ದೆ. ಈಗ ಡ್ಯೂಟಿಗೆ ಅಂತ ಬಂದಿದ್ದೆ ಅಣ್ಣ. ನಿಮ್ದು ಯಾವ್ದು ಗಾಡಿ? ETS ಅಣ್ಣ. ಎಲ್ಲ ನೀವೇ RC ಓನರಾ? ಹ್ಞೂ ಅಣ್ಣ, ನಾನೇ. ಗಾಡಿ ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆಯಾ? ಹ್ಞೂ ಅಣ್ಣ. ಸರಿ, ಏನಾಗಿದೆ ಇವಾಗ? ಸಮಸ್ಯೆ ಏನಾಗಿದೆ? ಅವ್ರಿಗೆ ಬ್ಲೂ ಸ್ಮಾರ್ಟ್ ಅವ್ರು ಬಂದು ಹಿಂದೆಗಡೆಯಿಂದ ಗುದ್ದುಬಿಟ್ಟಿದಾರಣ್ಣ. ಆ ಬ್ಲೂ ಸ್ಮಾರ್ಟ್ ಗಾಡಿ ಯಾವುದು? ಬ್ಲೂ ಸ್ಮಾರ್ಟ್ ಅಂತಾನೆ ಐತಣ್ಣ ಅದ್ರ ಮೇಲೆ. ಅಲ್ಲಣ್ಣ, ಅದ್ರ ಗಾಡಿ ಯಾವುದು? ಅದು ತುಂಬಾ ಕಂಪ್ನಿಗಳಿದಾವಲ್ಲ, ಟಾಟಾನಾ ಏನು? ಅಣ್ಣ, ದೊಡ್ಡ ಗಾಡಿ ಮಹೇಂದ್ರ ಥರನೇ ಐತಣ್ಣ. ಹಾ. ಈಗ ನಿಮ್ ಗಾಡಿಗೆ ಏನಾಗಿದೆ? ಆ ಗಾಡಿಗೆ ಏನಾಗಿದೆ? ಆ ಗಾಡಿಗೆ ಏನೂ ಆಗೇ ಇಲ್ಲ ಅಣ್ಣ. ನಿಮ್ ಗಾಡಿಗೆ ಏನಾಗಿದೆ? ಹಿಂದೆಗಡೆ ಬಂಪರು, ಹಾ. ಇದು ಎಲ್ಲ ಹೊರಟೋಗ್ಬಿಟ್ಟಣ. ಸರಿ, ಇವಾಗ ನೀವು ಒಂದು ಕೆಲಸ ಮಾಡಿ. ಹ್ಞೂ ಅಣ್ಣ. ಎರಡು ಗಾಡಿನೂ ಟೌನಲ್ಲಿ ಅಂದ್ರೆ ಅಲ್ಲಿ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್, ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬರುತ್ತೆ ಮುಂದೆ. ಅಲ್ಲೇ ಹಾಕ್ತಿದಾರಣ ಅವರು. ಹಾ, ಎರಡು ಗಾಡಿನೂ ಅಲ್ಲಿ ಹಾಕಿ. ಹ್ಞೂ ಅಣ್ಣ. ನಾನು ಹೇಳ್ತೀನಿ, ನಾನು ಹೇಳೋ ಥರ ಕೇಳಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ. ಹ್ಞೂ ಅಣ್ಣ. ನೀವು ತೋರ್ಸ್ದಾಗ ಮಾಡ್ಕೊಂತೀನಿ ಅಂದ್ರೆ ನನಗೆ ಏನು ಹೇಳ್ತೀನೋ ಅದನ್ನ ಅಷ್ಟು ಮೈಂಡಲ್ಲಿ ಇಟ್ಕೊಳ್ಳಿ, ಆಮೇಲೆ ಮಿಕ್ಕಿದ್ದು ನಿಮಗೆ ಬಿಟ್ಟಿತ್ತು. ಇಲ್ಲ ಅಣ್ಣ, ನೀವು ಅವಾಗೆಲ್ಲ ಒಂದ್ಸತಿ ನನಗೆ ನಮ್ಮ ನಾರಾಯಣ ಋತುದಲ್ಲಿ ಸೂಸೈಡ್ಗೆ ಅಟೆಂಪ್ಟ್ ಮಾಡ್ಬಿಟ್ಟು ನಮ್ಮ ಮನೆಯವರು ಒಂದ್ಸತಿ ಹೆಲ್ಪ್ ಅದೆಲ್ಲ ಇರ್ಲಿ, ಆಯ್ತು. ಮಾಡಿದ್ರು. ಹೆಲ್ಪ್ ಮಾಡೋದವೆಲ್ಲ ಇರ್ಲಿ. ಈಗ ಆಗಿರೋದು ನೋಡಿ. ಈಗ ನಾನು ಹೇಳ್ತೀನಿ ಕೇಳಿ. ಇವಾಗ ಅವ್ನು ಏನು ಬಂದು ಹಿಂದ್ಗಡೆಯಿಂದ ಗುದ್ದಿದಾನಲ್ಲ, ಅವನು ನನ್ನ ಪ್ರಕಾರ ಹಿಂದಿ ಅವನೇ ಆಗಿರ್ತಾನೆ. ಸರಿನಾ? ಮಲಯಾಳಿ ಕೇರಳದವರು. ಕೇರಳ. ಈಗ ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊಳ್ಳಿ. ಈಗ ಸ್ಟೇಷನ್ ಹತ್ರ ಹಾಕ್ಸಿದ್ರೆ ಸ್ಟೇಷನ್ ಇಂದ ಆ ಬ್ಲೂ ಸ್ಮಾರ್ಟ್ ಅವ್ರದ್ದು ಯಾವ್ದು ಹಬ್ ಇರುತ್ತೆ ಅಲ್ಲಿ ಫೋನ್ ಹೊಡಿತಾರೆ. ಆ ಹಬ್ಬಲ್ಲಿ ಅದಕ್ಕೆ ಹಬ್ಬಕ್ಕೆ ಸಂಬಂಧಪಟ್ಟಿರೋನು ಸೂಪರ್ವೈಸರ್ ಯಾರೋ ಒಬ್ಬ ಇರ್ತಾನೆ, ಅವನು ಅಲ್ಲಿಗೆ ಬರ್ತಾನೆ. ನೀವು ಅಷ್ಟರಲ್ಲಿ ನಿಮ್ ಗಾಡಿ ಏನೇನು ಡ್ಯಾಮೇಜ್ ಆಗಿದೆ ಅದನ್ನ ರೆಡಿ ಮಾಡ್ಸೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ ಟಿಂಕರು ಪೇಂಟ್ರು ಇರ್ತಾರಲ್ಲ, 20-25 ಸಾವಿರ ರೂಪಾಯಿ ಆಗುತ್ತೆ ಅಂತ ಅವ್ರಣ್ಣ. ಈಗ ಅವನು ಯಾರು ಬರ್ತಾನೆ ಅದ್ರದ್ದು ಇನ್ಚಾರ್ಜು, ನೋಡಪ್ಪ 25 ಸಾವಿರ ಖರ್ಚಾಗುತ್ತೆ, ಇಲ್ಲ ನೀನ್ ಎಲ್ಲಿ ಹೇಳ್ತೀಯ ಅಲ್ಲಿ ತಗೊಂಬಂದ್ ಗಾಡಿ ಬಿಡ್ತೀನಿ, ಇಲ್ಲ ನಾನು ಎಲ್ಲಿ ಹೊರಗಡೆ ಗ್ಯಾರೇಜ್ ಬಿಡ್ತೀನಿ ಅಲ್ಲಿ ಬಂದು ರೆಡಿ ಮಾಡಿಸ್ಕೊಡು, ಅಲ್ಲಿ 25 ಸಾವಿರ ಇಲ್ಲದೆ ಹೋದ್ರೆ 15 ಸಾವಿರಕ್ಕೆ ಮಾಡಿಸ್ಕೊಡು, ಬೇಡ ಅವ್ರು ಹೇಳೋ ಕಡೆ ಮಾಡ್ಸಕ್ ಹೋಗ್ಬೇಡ, ನೀವು ಎಲ್ಲಿ ಗ್ಯಾರೇಜ್ ಹೇಳ್ತೀರಾ ಅಲ್ಲಿಗೆ ಅವ್ನು ಬರ್ಬೇಕು, ಬಂದು ಎದುರುಗಡೆ ನಿಂತ್ಕೊಂಡು ರೆಡಿ ಮಾಡಿಸ್ಕೊಡ್ಲಿ. ಇವನು ಅವ್ರೇನಂದ್ರಂತಣ್ಣ ಮ್ಯಾನೇಜರು, ನೀನು ಅವನಂತೂ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ. ಇಲ್ಲಿ ಹೇಳ್ತೀನಿ ಕೇಳಿಸ್ಕೊಳ್ರಿ. ಈ ಬ್ಲೂ ಸ್ಮಾರ್ಟ್, ಕ್ವಿಕ್ ರೈಡ್, ಲಿಥಿಯಂ ಅಂದ್ಬಿಟ್ಟು ಈ ಎಲೆಕ್ಟ್ರಿಕಲ್ ಕ್ಯಾಬ್ಗಳು ಓಡಿಸ್ತಾವ್ರಲ್ಲ ಈ ಡ್ರೈವರ್ಗಳು, ಹಿಂದಿಯವರು ಕೇರಳದವರು, ಈ ಯಾವುದೇ ಗಾಡಿ ಗುದ್ದಿದ್ರು ಅದು ಇವರೇ ಕಟ್ಟಿ ರೆಡಿ ಮಾಡಿಸ್ಕೊಡ್ಬೇಕು. ಇವ್ರ ಸಂಬಳದವ್ರು ಅಲ್ಲಿ ಹಿಡ್ಕೊಂತಾರೆ, ಇವ್ರೇನಾದ್ರು ಕೊಟ್ರೆ. ಸರಿನಾ? ಈಗ ನಾನು ಹೇಳೋದು ಕೇಳಿಸ್ಕೊಳ್ರಿ. ಸಾರ್ ಕೇಸ್ ಕೊಡಿ ಅಂತ ಸೋಮಶೇಖರ್ ಸರ್. ಯಾರು ಪೊಲೀಸ್ ಅವರಾ? ಕೊಡು ಕೊಡ್ತೀನಿ ಸರ್, ಕೊಡ್ತೀನಿ. ಹಲೋ ಸರ್, ನಮಸ್ತೆ. ನಾವು ಸೋಮಶೇಖರ್ ಅಂತೇಳಿ ಡ್ರೈವರ್ ಅಸೋಸಿಯೇಷನ್ ಅವರು. ಸರ್, ನಾನು ರವಿಕುಮಾರ್ ಅಂತ ಇನ್ವೆಸ್ಟಿಗೇಷನ್. ನಮಸ್ತೆ ಸರ್. ನಮಸ್ತೆ. ಈಗ ಆಕ್ಸಿಡೆಂಟ್ ಆಗಿದೆ, ಓಕೆ ಗುಡ್. ಸರಿ, ಏನೋ ಆಗಿದೆ. ಅವನು ಇವಾಗ 8 ಸಾವಿರ ಕೊಡ್ತಾನೆ. ಓಕೆ. ಇವನು ಪಾಪ ಪ್ಯಾರಲೈಸ್ ಆಗಿದೆ. ಅವನು ಫಸ್ಟ್ ಕಂಪ್ಲೇಂಟ್ ಕೊಟ್ಬಿಡಿ ಸರ್, ತಗೊಳ್ಳಿ FIR ಅಂತ ಅವನೇ ಅಂದ. ನನ್ನ ಹತ್ರ ಅಷ್ಟು ಅರೇಂಜ್ಮೆಂಟ್ ಆಗಲ್ಲ ಅಂದ. ಆಮೇಲೆ ಏನ್ ಮಾಡ್ತಾ ಹಸ್ಬಿಟ್ಟು ಅವನು ಏನ್ ಮಾಡ್ದ, ಕೇರಳದವನು, ಅವ್ರ ನೋವು ನನಗೆ ಬೇಡ ಸರ್, ನಾನು 8 ಸಾವಿರ ಕೊಡ್ತೀನಿ ಸರ್, ನನ್ನ ಹತ್ರ ಇವತ್ತು ಸಂಬಳ ಇಲ್ಲ, ಇವತ್ತು 3 ಸಾವಿರ ಕೊಡ್ತೀನಿ, ನಾಳೆ 5 ಸಾವಿರ. ನನ್ನ ಎರಡೇ ಮಾತು ಕೇಳ್ಬಿಡಿ, ಹೇಳಿ. ಆಮೇಲೆ ಖಂಡಿತ ನೀವ್ ಹೇಳೋ ತರನೇ ಮಾಡೋಣ. ಹೇಳಿ. ಆಕ್ಚುಲಿ ಇವ್ರೇನು ಅಲ್ಲಿ ಬ್ಲೂ ಸ್ಮಾರ್ಟ್ ಅಂತ ಕಾರ್ ಇದೆಯಲ್ಲ ಸರ್, ಈ ಕಾರ್ ಬಂದು ಇದಕ್ಕೆ ಓನರ್ ಬಂದು ದೀಪಿಕಾ ಪಡುಕೋಣೆ ಫಿಲಿಂ ಆಕ್ಟರ್. ಹೌದಾ? ಇದರಲ್ಲಿ ತುಂಬಾ ಜನ ಶೇರ್ ಹೋಲ್ಡರ್ಗಳಿದ್ದಾರೆ. ಇವ್ರದೆಲ್ಲ ಹಬ್ಗಳು ಬೆಳ್ಳಂದೂರು, ಏರ್ಪೋರ್ಟ್, ಇಲ್ಲೆಲ್ಲ ಹಬ್ಗಳು ಮಾಡ್ಕೊಂಡಿದ್ದಾರೆ ಜಾಸ್ತಿ. ಹೌದು. ಇದರಲ್ಲಿ ಆಲ್ಮೋಸ್ಟ್ ಇರೋರು ಎಲ್ಲರೂ ಕೂಡ ಕೇರಳದವರು ಮತ್ತೆ ಹಿಂದಿ ವಾಲಗಳು.
ಗೊತ್ತು ಸರ್. ಆಲ್ಮೋಸ್ಟ್ ಆಲ್ ಏನು ಎಲ್ಲೋ ಬ್ಯಾಟ್ರಿ ಗಾಡಿಗಳಿದಾವೆ. ಸರ್, ನಾನು ಅನುಚೇತನ್ ಸಾಹೇಬ್ರು, ಕಮಿಷನರ್ ಸಾಹೇಬ್ರು ಎಲ್ಲಾರ ಹತ್ರ ರೌಂಡ್ ಹೊಡ್ಬಿಟ್ಟಿದ್ದೀನಿ ಬಿಡಿ. ಹಾ, ಹೇಳ್ತೀನಿ ಕೇಳಿ, ಇವರೆಲ್ಲ ಏನು ಅಂದ್ರೆ ಇವ್ರ ಹತ್ರ ಪೊಲೀಸ್ ವೆರಿಫಿಕೇಶನ್ ಇರೋದಿಲ್ಲ. ಇಲ್ಲ. ಇವ್ರೇನ್ ಮಾಡ್ತಾರೆ, ಒಂದು DL ಎತ್ಕೊಂಡ್ಬಂದು ಆ ಕಂಪ್ನಿಯವ್ರ ಹತ್ರ ಇದ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಹೌದೌದು, ಒರಿಜಿನಲ್ DL ಸಹ ಕೊಡೋದಿಲ್ಲ. ಆ ಕಂಪ್ನಿಯವರು ಆಕ್ಸಿಡೆಂಟ್ ಆದ್ರೆ ಆ ಗಾಡಿ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಬೇಕು. ಆದ್ರೆ ಹೌದು. ಇವ್ರೇನ್ ಮಾಡ್ತಾರೆ, ಈ ಹುಡುಗರುಗಳಿಗೆ 15,000 ಸಂಬಳ ಕೊಡ್ತಾರೆ. ನಾನು ಅದನ್ನು ಕೇಳಿದೆ. ಕೇಳಿದಾಗ ಏನ್ ಮಾಡ್ತಾರೆ ಗೊತ್ತಾ ಸರ್, ಹಿಡ್ಕಂತಾರೆ ಇವರು. ನಾನು ಈ ಡ್ರೈವರ್ಗಳಿಗೆಲ್ಲ ಹೇಳ್ತೀನಿ, ಆ ಕಂಪ್ನಿಗಳಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ESI PF ಕೇಳ್ರಿ, ಮತ್ತೆ ಗಾಡಿ ಏನೇ ಆಕ್ಸಿಡೆಂಟ್ ಆದ್ರೂ ಇನ್ಶೂರೆನ್ಸ್ ಇರ್ತದೆ, ಕೇಸ್ ಹಾಕೊಬೇಕು, ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಂತಾರೆ. ನೀವ್ ಯಾಕ್ರೋ ಸಂಬಳದಲ್ಲೆಲ್ಲ ಕೊಡ್ತೀರಾ ಅಂತ ಈ ಕನ್ನಡದವ್ರಿಗೆಲ್ಲ ಹೇಳಿ ಮನವರಿಕೆ ಮಾಡ್ಕೊಟ್ಬಿಟ್ಟಿದೀನಿ. ಈ ಹಿಂದಿಯವರು, ಈ ಕೇರಳದವ್ರಗಳಿಗೆ ನಮ್ಮ ಭಾಷೆಗಳು ಅರ್ಥ ಆಗಲ್ಲ, ಇವ್ರಿಗೆ ಎಷ್ಟು ಹೇಳಿದ್ರು ಕೇಳಲ್ಲ. ಹೌದು ಸರ್, ಇವಾಗ ತೊಂದರೆ ಇಲ್ಲ ಸರ್, ಈಗ ಆಕ್ಸಿಡೆಂಟ್ ಆಗಿದೆ, ಆ ಹುಡುಗಂದು ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದಾರೆ. ಇವಾಗ ತಾವೇನ್ ಮಾಡಿ ಗೊತ್ತಾ ಸರ್, ಇನ್ಶೂರೆನ್ಸ್ ಕ್ಲೈಮ್ ಆಗೋ ತರ ಬರ್ಸ್ಕೊಡಿ. ಆತನ ಹತ್ರ ಏನು 8,000 ಕೊಡ್ತಾನೋ 10,000 ಕೊಡ್ತಾನೋ ಈಸ್ಕೊಟ್ಬಿಡಿ. ಆಯ್ತು ಸರ್, ಈಗ ನೆಗ್ಲಿಜಿಯನ್ಸ್ ಡ್ರೈವಿಂಗ್ ಅಂತ ಕೇಸ್ ಹಾಕೋರು, ಇವ್ನು ಕೋರ್ಟ್ಗೆ ಹೋದ್ರು 10,000 ಕಟ್ಟಿಸ್ಕೊಂತಾರ ಅಷ್ಟೇ. 10,000 ಅಲ್ಲ ಸರ್, 1,000. ಸರ್ ಇಲ್ಲ, ನಮ್ ಡ್ರೈವರ್ ಕಟ್ಟಿದ್ದಾರೆ ಸರ್. ನನ್ನ ಮಾತು ಕೇಳಿ, ನಾನು ರೆಗ್ಯುಲರ್ ಡ್ಯೂಟಿ ಮಾಡ್ತೀನಿ, ನಾನು ಇನ್ವೆಸ್ಟಿಗೇಷನ್. ಓಕೆ 281 ಅಂತ ಮಾಡ್ತೀವಿ, 281 BNS. ಓಕೆ ಸರ್, ಓಕೆ. 281 BNSಗೆ 1,000 ರೂಪಾಯಿ ಪೆನಾಲ್ಟಿ. ಓಕೆ. ಹಿಟ್ ಅಂಡ್ ರನ್ಗೆ 10,000 ಪೆನಾಲ್ಟಿ. ನೆಗ್ಲಿಜಿಯನ್ಸ್ ಡ್ರೈವಿಂಗ್ಗೆ ಅದನ್ನೇ ಹೇಳೋದು, ನೆಗ್ಲಿಜೆನ್ಸ್ ಗಿತ್ತು. ಸರ್, ಇಫ್ ಯು ಡೋಂಟ್ ಮೈಂಡ್, ನಾನೇನೆ 15,000 ರೂಪಾಯಿ ಜಡ್ ಸಾಹೇಬ್ರು ಬರೆದಿರೋದನ್ನ ಕಟ್ಕೊಟ್ಟಿದೀವಿ. ಬನ್ನಿ, ನನ್ನ ಹತ್ರ ಒಂದು ಇರ್ಲಿ, ನಾನು ಈಗ 180 FIR ಮಾಡಿದ್ದೀನಿ. ಈಗ ವಾದ ಮಾಡೋದ್ರಲ್ಲಿ ಏನು ಯೂಸ್ ಇಲ್ಲ. ಆಯ್ತು, ಇವಾಗ ನೀವು ಈಸ್ಕೊಡಿ. ಅದು ಇನ್ಶೂರೆನ್ಸ್ ಕ್ಲೈಮ್ ಆಗೋ ತರ ದಯವಿಟ್ಟು ನಿಮ್ಮ ಸ್ಟೇಷನ್ ಕಡೆಯಿಂದ ಅವ್ರ ಕಡೆ ಒಂದು ಇರ್ಲಿ ಸರ್, ಇರ್ಲಿ. ಈಗ ನೋಡಿ ಸರ್, ನಾವು ಮಾನವೀಯತೆಗೆ ಮರುಕಪಡ್ತೀವಿ. ನೀವೇನ್ ಮಾಡಿ ಗೊತ್ತಾ, ಈ ಸೂಪರ್ವೈಸರ್ ಯಾರು ಇರ್ತಾರೆ, ಇವನು ಯಾವ್ದೋ ಒಂದು ಹಬ್ಬಿಂದ ಈ ಗಾಡಿ ಎತ್ಕೊಂಡ್ ಬಂದಿರ್ತಾನೆ. ಇದು ನಾನು ಅವನ ಹತ್ರ ಮಾತಾಡ್ದೆ, ಅವನೇನಂತ ಗೊತ್ತಾ ಸರ್, ನಾವು ಕಂಪ್ನಿಯಿಂದ ₹1 ಕೊಡೋದಿಲ್ಲ. ಡ್ರೈವರು ನೀವು FIR ಮಾಡೋದಾದ್ರೆ FIR ಮಾಡ್ಕೊಳ್ಳಿ ಸರ್, ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋದಾದ್ರೆ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿ ಸರ್, ನಾವು ₹1 ಕೊಡೋದಿಲ್ಲ ಅಂತ ಹೇಳ್ಬಿಟ್ಟ ಅವನು. ಅಲ್ಲ, FIR ಆದ್ರೆ ಬತ್ತಾನೆ RC ಓನರು ಸರ್. ಒಂದೊಂದು ನೋಡ್ಬೇಕು, ಇವ್ರು ಗಾಡಿಗಳು ಕೆಲವೊಂದೊಂದು ಇನ್ಶೂರೆನ್ಸ್ ಇರಲ್ಲ ಇವು. ಹೌದಾ? ಆಮೇಲೆ ಇನ್ನೊಂದ್ ಏನಾಗಿದೆ ಗೊತ್ತಾ ಸರ್, ಈಗ ಅವರು ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ. ಈಗ ಇವ್ರು ಸ್ವಂತ ಫ್ಲೀಟ್ ನ ಮಾಡ್ಕೊಂಡ್ ಬಂದವ್ರು ಬೆಂಗಳೂರಿಗೆ, ಮೇಂಟೈನ್ ಮಾಡಕ್ ಆಗದೆ ಏನ್ ಮಾಡ್ತಾ ಇದಾರೆ, ರ್ಯಾಪಿಡೋ ಮತ್ತೆ ಊಬರ್ ಅಲ್ಲಿ ಟೈ ಅಪ್ ಮಾಡ್ಕೊಂತ ಇದಾರೆ ಗಾಡಿನ. ಇವ್ರದೆಲ್ಲ ಕೆದಕ್ ಬಿಟ್ರೆ ತಲೆ ಕೆಟ್ಟ ಗೊಬ್ಬರ ಆಗ್ತದೆ ಸರ್. ಆಯ್ತು, ಈಗ ಅಷ್ಟ್ ಮಾಡ್ಕೊಡಿ ಸರ್, ಹೋಗ್ಲಿ. ನಾನು ಡ್ರೈವರ್ ಕೊಡ್ತೀನಿ, ಅವ್ನಿಗೆ ಹೇಳಿ. ಅಣ್ಣ, ಈಗ ನಾನು ಸರ್ ಹತ್ರ ಮಾತಾಡಿದ್ದೀನಿ. ಹಲೋ ಹಲೋ ಹಲೋ, ನಾನು ಹೇಳೋದು ಕೇಳಿಸ್ಕೊಳ್ರಿ, ಕೇಳಿಸ್ತಾ ಇದೆಯಾ? ಹಲೋ ಹಲೋ, ಕೇಳಿಸ್ತಾ ಇಲ್ವೇನ್ರಿ? ಹಲೋ ಹಲೋ ಹಲೋ, ಕೇಳಿಸ್ತಾ ಇಲ್ವೇನ್ರಿ? ಅಣ್ಣ, ಕೇಳಿಸ್ತೈತಿ. ಈಗ ನಾನು ಸರ್ ಹತ್ರ ಮಾತಾಡಿದ್ದೀನಿ. ಅವರು ಅಲ್ಲಿ ಅವ್ರ ಹಬ್ಬ ಯಾರಿಗೋ ಇನ್ಚಾರ್ಜ್ ಫೋನ್ ಮಾಡಿ ಮಾತಾಡಿದಾರೆ. ಅವನು ಕೇಸ್ ಆದ್ರೆ ಕೇಸ್ ಹಾಕೊಳ್ಳಿ, ನಾವಂತೂ ₹1 ಕೊಡಲ್ಲ, ಅವ್ರು ಡ್ರೈವರ್ ಕೊಟ್ರೆ ಈಸ್ಕೊಳ್ಳಿ ಅಂತ ಹೇಳಿ ಪಾಪ ಡ್ರೈವರ್ ತಲೆ ಮೇಲೆ ಕಟ್ತಾವನಂತೆ. ಈಗ ನೀವೊಂದು ಕೆಲಸ ಮಾಡಿ, ಹೇಳ್ತೀನಿ ಕೇಳಿಸ್ಕೊ. ಈಗ ಅವ್ರು ₹8,000 ಕೊಡಿಸ್ತಾರಂತೆ, ಈಸ್ಕೊ, ಹೇಳ್ತೀನಿ ಕೇಳಿ, ಈಸ್ಕೊ. ಅಣ್ಣ, ಫಸ್ಟ್ ಇವರು ಡ್ರೈವರ್ ಡೈರೆಕ್ಟ್ ನನಗೆ ಹೇಳಿದ್ದಾನೆ 10,000 ಕೊಡ್ತೀನಿ ಅಂತ. ಇವ್ರು ಒಳಗಡೆ ಮಾತಾಡ್ಕೊಂಡು ಇದು 8 ಇಸ್ಕೊ, 3 ಇಸ್ಕೊ, 5 ಇಸ್ಕೊಡ್ತೀನಿ ಅಂತ ಪೊಲೀಸ್ ನನಗೆ ಹೇಳ್ತಾನೆ. ಇವ್ ಡ್ರೈವರ್ ನನಗೆ ಹೇಳಿದ್ದಾನೆ. ಈಗ ನೀನ್ ಡ್ರೈವರ್ ಹತ್ರ ನೇರವಾಗಿ ಮಾತಾಡು, ₹10,000 ಕೊಡಪ್ಪ, ನಾನು ನಮ್ಮ ಸಂಘಟನೆ ಅಧ್ಯಕ್ಷ ಹೇಳಿದ್ದಾರೆ, ₹10,000 ಕೊಡು, ಆಯ್ತು ನೀನು ಗಾಡಿ ಎತ್ಕೊಂಡು ಹೋಗು ಅಂತ ಹೇಳಿ. ಅಲ್ಲಿ ನನ್ನ ಸಾಹೇಬ್, ಈಗ ಅಲ್ಲಿ ಪೊಲೀಸ್ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ಬೇಕು ನಿನಗೆ. ಈಗ ಒಂದು ವೈಟ್ ಪೇಪರ್ ಮೇಲೆ ಬರೆಸ್ಕೊಂಡು ಅದಕ್ಕೊಂದು ಸೀಲು ಸೈನ್ ಹಾಕೊಡ್ತಾರೆ, ಅದನ್ನ ಹಾಕೊಟ್ರೆ ನಿನ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗೋದು. ನೀನ್ ಇವಾಗ ಗಾಡಿನ ಇನ್ಶೂರೆನ್ಸ್ ಕ್ಲೈಮ್ ಬಿಡ್ಬೇಕು. ಅಣ್ಣ, ಈಗ ಇನ್ಶೂರೆನ್ಸ್ ಕ್ಲೈಮ್ ಮಾಡ್ತಾರೆ. ಈಗ ಆಲ್ರೆಡಿ 2-3 ಸತಿ ಆಗೋಯ್ತು ಅಣ್ಣ. ನನ್ಗೆ ಯಾಕೋ ಗಾಡಿನ ಹೊಲ್ತು ಬರ್ಲಿದ್ದು. ಇದು 1,20,000 ರೂಪಾಯಿ ಖರ್ಚು ಮಾಡಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಿದೆ. ಹೊರಗಡೆ ಓಡಾಡೋ ಗಾಡಿ ಆಗ್ತವೆ, ಇನ್ಶೂರೆನ್ಸ್ ಕ್ಲೈಮ್ ಆಗ್ತದ್ರಿ. ಎಷ್ಟು ಸಲ ಆದ್ರೆ ಏನಂತೆ? 3 ಟೈಮ್ ಅಣ್ಣ ಇನ್ಶೂರೆನ್ಸ್. ಒಂದ್ಸರಿ ಆ ಇನ್ಶೂರೆನ್ಸ್ ಕಾಪಿ ತೆಗಿ, ಅದ್ರ ಮೇಲೆ ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ, ಅದು ಫೋನ್ ಮಾಡ್ಬಿಟ್ಟು ಈ ತರ ಆಕ್ಸಿಡೆಂಟ್ ಆಗಿದೆ, ನಾವು ಹಿಂಗೆ ಕ್ಲೈಮಿಂಗ್ ಮಾಡ್ಕೊಬೋದಾ ಅಂತಾನೆ ಕೇಳು. ಹೌದು ಮಾಡ್ಕೊಳ್ಬೋದು ಅಂದ್ರೆ ಬೇರೆ ಆಪ್ಷನ್ ಇಲ್ಲ. ಈಗ ಒಂದು ಇನ್ಶೂರೆನ್ಸ್ ಕ್ಲೈಮ್ ಅಲ್ಲೇ ನೀನು ರೆಡಿ ಮಾಡಿಸ್ಕೊಳ್ಬೇಕು, ಇಲ್ಲ ಆ ಕಂಪ್ನಿಯವ್ರು ಬಂದು ಕಟ್ಕೊಡ್ಬೇಕು. ಈಗ ಅವ್ರು ಆ ಕಂಪ್ನಿಯವ್ನು ಯಾವನು ಬಂದು ಇವ್ರು ಕಟ್ಟಕ್ ರೆಡಿ ಇಲ್ಲ. ಈ ಎಲ್ಲ ಡ್ರೈವರ್ಗಳು ತಲೆಗೆ ಕಟ್ತಾರೆ ಇವರು.
ಹಾಂ ಈಗ ನನ್ನ ಪ್ರಕಾರ ಬೆಟರು ಈಗ ಅವರು ಪೊಲೀಸವ್ರು ಹೇಳ್ದಂಗೆ ಅವನ ಹತ್ರ ಈಸ್ಕೊಂಡು ಇನ್ಶೂರೆನ್ಸ್ ಕ್ಲೈಮ್ಗೆ ರೆಡಿ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ನಾನು ಅನ್ಕೊಂತೀನಿ. ಅದೇ ಅಣ್ಣ ಬೇಕಾದ್ರೆ ಹೊರಗಡೆ ರೆಡಿ ಮಾಡಿಸ್ಕೊತೀನಿ. ಇಲ್ಲಿ ಬೇಕಾದ್ರೆ ಎತ್ಕೊಂಬ ಹೇಳ್ತೀನಿ, ನನ್ಗೆ ಗೊತ್ತಿರೋ ಕಡೆ ಅಲ್ಲೋಗಿ ರೆಡಿ ಮಾಡಿಸ್ಕೊ, ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಸರಿ ಅಣ್ಣ. ಅಯ್ಯೋ ಅವ್ರು ಹೇಳ್ತಾರೆ ಅದು ಒಟ್ಟಿಗೆ ಕೊಡಲ್ಲ ಅಂತ ಅಣ್ಣ. ಈಗ 3,000 ಕೊಡ್ತೀನಿ ಅಂತಾರಲ್ಲ. ಇಲ್ಲ ಇವಾಗ ಅವ್ರು ಪೊಲೀಸವ್ರ ಹತ್ರ ಹೇಳು, ಹಣ ನೋಡೋಣ ಈಗ ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ಅವ್ರು ಹೇಳಿದ್ಮೇಲೆ ಆಯ್ತು ನಾವು ಕೇಳ್ತೀವಿ, ನನಗೆ ಒಂದೇ ಟೈಮ್ ಈಸ್ಕೊಡ್ಬೇಕು ಸರ್. ಇಲ್ಲ ಯಾಕಂದ್ರೆ ನಾನು ರೆಡಿ ಮಾಡಿಸ್ಬೇಕು ಗಾಡಿನ, ಆಗ್ಲಾಗ್ಲೇ ಅವ್ರ ಹತ್ರ ಕೈ ಹೊಡ್ಕೊಂಡು ಈಸ್ಕೊಳಕ್ಕಾಗಲ್ಲ. ನೀವು ಒಂದೇ ಸರಿ ಕ್ಲಿಯರ್ ಮಾಡ್ಕೊಡೋದಾದ್ರೆ ಆಯ್ತು ಸರ್ ಮುಗಿಸ್ಕೊಡಿ ಅಂತಾನೆ ಕೇಳಿ ಕ್ಲಿಯರ್ ಮಾಡ್ಕೊ. ಅಣ್ಣ ಅದೇ ಈಗ ನನಗೂ ನೀವೇ ನೋಡಿಲ್ಲ ಅಣ್ಣ, ನಾನು ಸ್ವಲ್ಪ ಸ್ಟ್ರೋಕ್ ಆಗ್ಬಿಟ್ಟು ಈಗ ಕೆಲ್ಸಕ್ಕೆ ಬಂದಿರೋದು, ನಾನು ಯಾವ ಡ್ಯೂಟಿನೇ ಮಾಡಿಲ್ಲ. ಒಂದ್ ಹೇಳ್ತೀನಿ ಕೇಳೋ, ಇಲ್ಲಿ ಯಾರ ಕಣ್ಣೀರ್ ಕತೆ ಯಾರು ಕೇಳಲ್ಲ, ಯಾರ ಕಣ್ಣೀರ್ ಕತೆ ನೋಡಿ ಯಾರು ಮುರುಗಲ್ಲ. ಎಲ್ಲ ಅವ್ರವ್ರ ಜೀವನ ಅವ್ರವ್ರಿಗೆ ಹೆಚ್ಚು. ಈಗ ನಿನ್ ಕಷ್ಟ ಐತೆ, ನಿನ್ ಕಷ್ಟ ಬಗೆಹರಿಸ್ಕೊಂಡ್ರೆ ನಿಂಗೆ ಅದೇ ಹೆಚ್ಚು. ಈಗ ನನಗ್ ಖುಷಿ ಇದ್ರೆ ನಾನು ಖುಷಿ ಜೀವನದಲ್ಲಿ ಇರ್ತೀನಿ, ಅದ್ ನನಗೆ ಹೆಚ್ಚು. ಇಲ್ಲಿ ಯಾರು ಇಲ್ಲ, ನಮ್ ಸಮಸ್ಯೆನ ನಾವೇ ಬಗೆಹರಿಸ್ಕೊಬೇಕು. ಜಾಣ್ಮೆಯಿಂದ ಬಗೆಹರಿಸ್ಕೊಂಡು ಕ್ಲಿಯರ್ ಮಾಡ್ಕೊ. ಈಸ್ಕೊ, ಫುಲ್ ಅಮೌಂಟ್ ಈಸ್ಕೊಂಡು ಹೊರಗಡೆ ರೆಡಿ ಮಾಡಿಸ್ಕೊಳ್ಳೋದಾದ್ರೆ ಮಾಡಿಸ್ಕೊ. ಇನ್ಶೂರೆನ್ಸ್ ಕ್ಲೈಮ್ ಆದ್ರೆ ಸಂತೋಷ, ಮಾಡಿಸು, ಏನು ಆಗಲ್ಲ, ಕ್ಲೈಮ್ ಆಗ್ಬೋದು ಅನ್ಕೊಂತೀನಿ. ಸರಿ ಅಣ್ಣ, ಆಯ್ತು. ಓಕೆ. ಥ್ಯಾಂಕ್ಸ್.